ರೆಸ್ಪಾನ್ಸ್ ಯಾವ ರೀತಿ ಇದೆ ಮತ್ತು ನಿಮ್ಮ ಆಟ ಯಾವ ರೀತಿಯಾಗಿ ಅವರು ಜನ ಬರೆದು ನೋಡ್ತಿದ್ದಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ತೀರ್ಥಹಳ್ಳಿಗೆ ಪೇರುಡರ್ಮಳದಲ್ಲಿ ಬರ್ತಾ ಇದು 27ನೇ ವರ್ಷ. ಆದರೆ ಮೊದಲಿನ ಸಭೆಗೂ ಈಗಿನ ಸಭೆಗೆ ಲೆಕ್ಕ ಹಾಕಿದರೆ ಅರ್ಧಕ್ಕೆ ಅರ್ಧ ಇಲ್ಲ, ಸಭೆ ಕಡಿಮೆ. ಅಂದರೆ ಅವ್ರು ಕಿಕ್ಕಿರದ ಜನ ಅಂತೇಳಿ ಈಗ ಹಾಕಿದಷ್ಟು ಚೇರ್ ಫುಲ್ ಆಗ್ತದೆ ಬಿಟ್ಟರೆ. ಆದರೆ ಮೊದಲಾಗಲ್ಲ, ಎಕ್ಸ್ಟ್ರಾ ಚೇರ್ ಹಾಕ್ತಾ ಇದ್ರು. 10 ಗಂಟೆ ಟೆಂಟ್ ಓಪನ್ ಆಗ್ತಾ ಇತ್ತು. ಜನ 1000 ಗಟ್ಟಲೆ ಜನ ಸುತ್ತಾಗ್ತಾ ಇದ್ರು. ಈಗ ಆ ವಾತಾವರಣ ಇಲ್ಲ, ತುಂಬ ವರ್ಷಗಳಾಯ್ತು. ಅದು ಯಾಕೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಬಂದಷ್ಟು ಪ್ರೇಕ್ಷಕರು ತುಂಬ ಚೆನ್ನಾಗಿ ಆಟವನ್ನು ನೋಡ್ತಾರೆ, ಸಂತೋಷ ಪಡ್ತಾರೆ. ನಮಗೂ ಆಟ ಒಳ್ಳೆಯದಾಗಿದೆ ಅಂತ ಹೇಳಿ ಹೋಗ್ತಾರೆ. ನಮಗೂ ಸಂತೋಷ ಆಗ್ತಾ ಉಂಟು ಆ ವಿಷಯದಲ್ಲಿ. ಈ ವಾತಾವರಣ ತುಂಬ ಜಾಲತಾಣಗಳು ಬೇರೆ ಬೇರೆ ಇರೋದ್ರಿಂದ ಮತ್ತು ಮೊಬೈಲ್ ಕಾಲ ಆದ್ರಿಂದ ಈಗೆಲ್ಲ ಮನೆಯಲ್ಲೇ ಕೂತ್ಕೊಂಡೆ ಆಟ ನೋಡುವುದೆಲ್ಲ ಹೆಚ್ಚಾಗಿದೆ. ಇದ್ದಿಬಿಟ್ಟಲ್ಲಿ ನೋಡ್ಲಿಕ್ಕೆ ಆಗೋದು ಹೇಳುವ ಸಮಸ್ಯೆ ಉಂಟು. ಅದು ಒಂದು ಕಾರಣ ಇರಬಹುದು. ಆದರೂ ಇಷ್ಟು ಜನ ಸೇರ್ತಾರೆ ಅಂತಂದರೆ ನಮಗೆ ಈ ಸಂತೋಷ ಉಂಟು ಆ ವಿಷಯದಲ್ಲಿ. ಹೌದು, ಇನ್ನೂ ಜನ ಬರಲಿ ಅಂತ ನಾವು ಆಶೆ ಪಡೋದು. ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ತೀರ್ಥಹಳ್ಳಿಗೆ ಬರ್ತಾ? ಇದು 27ನೇ ವರ್ಷ ಪೇರುಡರ್ಮಳದಲ್ಲಿ. ಹೌದು, ಮೊದಲು ಬಂದಿದ್ದೆ ಕಮಲೇಶ್ವರಿ ಮಾಡೋದ್ರಲ್ಲಿ. ಇಲ್ಲಿ ಟೆಂಟ್ ಆಟ ಕಲ್ತು ಮೇಲೆ ಆಟ ಆಗಿತ್ತು. ಇಲ್ಲಿ ಬರ್ತಾನೆ 27ನೇ ವರ್ಷ. ನಮ್ಮೊಟ್ಟಿಗೆ ಮಾಡೋದಕ್ಕೆ ಧನ್ಯವಾದ. ನಮಸ್ಕಾರ. ನಾನು ಒಂದು ದಿನಕ್ಕಂತೇಳಿ ಬಂದಿದ್ದು, ನಿಮ್ಮ ಒತ್ತಾಯಕ್ಕೆ ಬಂದಿದ್ದು 3 ದಿವಸ ಆಯ್ತು. ಈಗ ಇನ್ನು ನನಗೆ ಇರ್ಲಿಕ್ಕೆ ಆಗುದಿಲ್ಲ, ನಾನು ಹೋಗ್ತೇನೆ. ಏನು ಕೊಡಿ 18,000 ನಮ್ದು ಗೊತ್ತಿಗೆ ನಾವು ಬೇಡ್ತಿದ್ದೆ ಅದೇ ನೀವು ಹಣ ನಾವು ಕೊಡ್ಬೇಕು. ನಾನು ನನ್ನ ಹಣ ಕೊಡ, ನನ್ನ ಹೊಲ್ಲ ಉದಿಸ್ತೇನೆ, ಹಣ ಕೊಡೀಗ. ನಮ್ಮನೆ ಬರುವಾಗ ಏನ್ ಹೇಳಿದ್ದು ವ್ಯವಹಾರ? ಹೌದು ಮಾರೈತಿ, ಹಣಕ್ಕೆ ಮೋಸ ಇಲ್ಲ ಅಂತ ಹೇಳಿದ್ರೆ ಅದು ನಮಗೆ ಬಂದದಲ್ವ? ನಾನು ಹಣಕ್ಕೆ ಮೋಸ ಇಲ್ಲ ಅಂತ ಹೇಳಿದೆ. ಯಾಕೆ ಇವ್ರು ನಂಗೆ ಮೋಸ ಮಾಡುದಿಲ್ಲ ಅಂತ ಹೇಳಿ. ಹೌದಾ? ನೀವು ತೆಗೆದು ಹಾಕೋ ನಂಗೆ ಗೊತ್ತುಂಟಾ? ಹೌದಾ? ಈಗ ಹಣ ಕೊಡಿ ಯಾಕಂದ್ರೆ ಹಣ ಇಲ್ಲ ಅಂತ ನಾಳೆ ಅಲ್ಲ, ನಿಮ್ಮನ್ನು ಬಿಡುದಿಲ್ಲ. ಯಾರ ಹತ್ರ ಹೋಗಿ ಹೇಳ್ತೇನೆ, ನಿಮ್ಮಣ್ಣ ಹೊತ್ತು ಹೋದ್ಲ ರಗಳೆ ಮುಗೀತು ಮಾರೆ, ನೆಮ್ಮದಿ ಆಯ್ತು. ಬಾ ಹೋಗು. ಇಲ್ಲ ಇತ್ತಲ್ಲ ನೋಡ, ನೀ ಬೇರೆ ಮುಖ ನೋಡಿದ್ರೊಳಗೆ ಶಬ್ದ ಬರುತ್ತೆ. ಎಂತ ಇದು ಮಾತ್ರ ಆಯ್ತು. ಹೇಳ್ದೆ ನಾ ದೂಡ್ಬೇಡ ಅಂತ ಹೇಳ್ದೆ, ಅದಕ್ಕೆ ಕೇಳಿದೆ. ನೀನು ನೋಡಿದ್ಯಲ್ಲ? ನಾಯನ್ ದೂಡ್ದೆ, ನೀನ್ ದೂಡ್ದೆ. ಈಗ ಅಂದ್ರೆ ಎಲ್ಲಿ ಇತ್ತು ಸೊತ್ತು ಹೋಗಾಯ್ತು. ಇಬ್ರು ಸೇರಿ ಕೊಂಡ್ತಿದ್ರು. ಇವ್ರು ಯಾವ ಪ್ರಚಾರ ಮಾಡ್ತಿದ್ರು, 1,000 ಇದ್ರು ಕೂಡ ಅವ್ರು ಕೊಡುವ. ಜಾಲ್ಗೆ ಹೇಳುದು ಬೇಡ, ಬಾಬು ಅವ್ರಿಗೆ ಕೊಡ್ಲಿಕ್ಕೆ ಇವ್ರಿಗೆ ಕೊಡದೆ ಕೊಡ್ಲಿಲ್ಲ, ಅವ್ರಿಗೆ ಕೊಡ್ತೇವೆ ಅಂತೀರಾ? ಇದು ಹಾಗೆ ಬರ ಅಲ್ಲ. ಈಗ ಹೆಣ ಇಟ್ಕೊಂಡ್ರೆ ಅಪಾಯವೇ. ಹೆಣ ಎತ್ತ ಹೆಣ ಎತ್ತ ನಮ್ ಕೈಯಲ್ಲೇ ತಪ್ಪು ಕೆಲಸ ಆಗೋಯ್ತು. ಯಾವ ಕಾರಣಕ್ಕೆ ಇಟ್ಕೊಂಡ್ರೆ ಅಪಾಯವೇ. ಈ ಹೆಣ ತಗೊಂಡು ಬಿಸಲೇಬೇಕೀಗ. ಇಲ್ಲಿ ಮರ್ಯಾದೆ ಪ್ರಶ್ನೆ ಆಗ್ತದೆ. ಇಲ್ಲಿ ಒಳ ಹೋಗು. ಯಮರಾಯ, ನಿಮ್ಮ ಅಣ್ಣ ಮಹಾರಾಜ ಬರ್ತಾ ಇದ್ದಾರೆ. ಇಲ್ಲಿ ಏನು ಕೆಲಸವೋ ನಿನಗೆ? ಎದುರುಬೇಡ, ಎದುರುಬೇಡ, ನಾನಂತ ಎದುರುಬೇಡ. ಎಲ್ಲ ವ್ಯವಸ್ಥೆ ಇರ್ತದೆ, ಎದುರುಬೇಡ ಆಯ್ತಾ? ಇಲ್ಲಿ 3 ತಿಂಗಳಾಯ್ತು ಗರ್ಭಿಣಿ. ಅದು ಹೆಂಡತಿ ಇವನದ್ದ ಅವರಿಂದದ್ದ ಸರಿ ಉಂಟು ಅವ್ರು ಹೇಳಿ. ಪರೀಕ್ಷೆ ನಾನು 3 ಅಂದೆ, ಅವ್ರು 4 ಅಂದ್ರೆ ಏನು ಅರ್ಥ? ಏನರ್ಥ? ಮದುವೆಯಾಗಿ 4 ತಿಂಗಳು, ಅವಳಿಗೆ 3 ತಿಂಗಳು. ಈಗ ಹೀಗೆ ಸಿಹಿ ಸುದ್ದಿ ಅಲ್ಲ ಸಿಂಹಸ್ವರ. ಹೌದೌದೌದು. ಆಗ್ಲಿ, ಆ ಭಗವಂತನಲ್ಲಿಯೇ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಗಂಡು ಮಗುವೇ ಹುಟ್ಟಿ ಆ ಹುಟ್ಟಿದ ಮಗು ನಿನ್ನ ಹಾಗೇ ಇರ್ಲಿ. ಯಾರಾಗಿರ್ತದೆ? ಹೇಗೆ ಅವಳ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು. ನೋಡ್ತಾ ಇದ್ದೆ. ಅದೇ ಹೆದರಿಕೆ, ತಿರುಗಾಟ ಇಲ್ದಾಗ ಆಗ್ತದ. ಹೌದು ಹೆದರಿಕೆ ಈಗ ಆಗಬಾರ್ದು. ಯಾಕಂದ್ರೆ ಪರಿಸ್ಥಿತಿ, ಅವಳಿಗೆ ಆರೋಗ್ಯ ಸರಿ ಇಲ್ಲಲ್ಲ, ತಿರುಗಾಟದಲ್ಲಿ ಒಳಗೆ ಕೂತ್ಕೊಳ್ಳೋದು ಆಗ್ತದ ಅಂತ ಸರಿ ಮಾಡ್ತಾರೆ, ತಮ್ಮಿದ್ದಾರೆ.